ಎಲ್ಲರಿಗೂ ಸತತ ಕನ್ನಡ ಚಾನಲ್ಗೆ ಸ್ವಾಗತ. ವಿಡಿಯೋ ಶುರು ಮಾಡುವುದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಹೇ ಕೃಷ್ಣ, ಹೇ ಮಾಧವ, ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ. ಅದು ಹೇಗಿರಬೇಕೆಂದರೆ, ಸಂತೋಷದಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಸಂತೋಷವಾಗಬೇಕು. ಆಗ ಶ್ರೀಕೃಷ್ಣ ಪರಮಾತ್ಮ ಬರೆದ, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡುತ್ತಾ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕಥೆ ಕೇಳಿ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಯ ಹುಟ್ಟು, ಸಾವು, ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಹಣೆಬರಹವೇ ಕಾರಣವಾಗಿದೆ. ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ಹಾವು ಅರಣ್ಯದಲ್ಲಿರಬೇಕು, ಹದ್ದು ಆಕಾಶದಲ್ಲಿರಬೇಕು. ಮನುಷ್ಯ ಸತ್ಯ, ಧರ್ಮ ಮತ್ತು ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಅದಲು ಬದಲು ಆದರೆ ನಿಮ್ಮ ವಂಶ ಸರ್ವನಾಶ. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವುದು ಮತ್ತು ಬದುಕಬೇಕಾಗಿರುವುದು ಈ 4 ವಿಚಾರಗಳಲ್ಲಿ. 1. ನಮ್ಮನ್ನು ನಂಬಿದವರಿಗೆ ಎಂದಿಗೂ ಮೋಸ ಮಾಡಬಾರದು. 2. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. 3. ನಮ್ಮ ಅಗತ್ಯ ಇನ್ನೊಬ್ಬರಿಗೆ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. 4. ನಮ್ಮನ್ನು ಪ್ರೀತಿಸುವವರನ್ನು ನಾವು ಎಂದಿಗೂ ಉಪಯೋಗಿಸಿಕೊಳ್ಳಬಾರದು.